ನಾನಿವಾಗ ಸ್ಕಲ್ ಐಲ್ಯಾಂಡ್ ಒಳಗಿದ್ದೀನಿ. ನದಿ ಸುತ್ತಮುತ್ತ ಲೈಮ್ ಸ್ಟೋನ್ ಪರ್ವತಗಳದವ, ಪರ್ವತಗಳ ಒಳಗೆ ಗುಹೆಗಳದವ, ತೆಲಿಗೆ ಹತ್ತವ ಇವು ಲೈಮ್ ಸ್ಟೋನ್ ಕಲ್ಲ. ಸ್ಕಲ್ ಐಲ್ಯಾಂಡ್ ಅಂದ್ರೆ ನಿಮ್ಗೆ ಗೊತ್ತೀಗ ಒಂದು ಮೂವಿ ಅದ ಹಾಲಿವುಡ್ ಒಳಗೆ, ಕಿಂಗ್ ಕಾಂಗ್ ಸ್ಕಲ್ ಐಲ್ಯಾಂಡ್. ಆ ಮೂವಿ ಲೊಕೇಶನ್ ನಡೆದೀಗ ನಾನು ಇವಾಗ ಅದೇ ಜಾಗದಾಗೆ ಬಂದೀನಿ ವಿಯೆಟ್ನಾಂ ದೇಶದೊಳಗೆ. ಈ ಸ್ಕಲ್ ಐಲ್ಯಾಂಡ್ ಒಳಗೆ ನೀರಿನಿಂದ ಬಂದಿರುವ ಎತ್ತರವಾದ ಪರ್ವತಗಳು, ರಹಸ್ಯಮಯವಾದ ಗುಹೆಗಳು, ನದಿಗಳು ಅದಾವ. ನನಗೆ ಎಲ್ಲಿ ಆ ಮೂವಿ ಒಳಗೆ ಒಂದು ಕಿಂಗ್ ಕಾಂಗ್ ಗೋರಿಲ್ಲ ಇದ್ದಿರ್ತ ಗೊತ್ತೇನು, ಅದೇ ಎದ್ದು ಬರ್ತದಪ್ಪ ಅಂತ ನಂಗೆ ಅನ್ಸಕತ್ತ. ನನಗೆ ಎಕ್ಸ್ಪ್ಲೋರ್ ಮಾಡೋಣತ್ತ ಈ ಒಂದು ಸ್ಕಲ್ ಐಲ್ಯಾಂಡನ್ನ. ಅದಕ್ಕಿಂತ ಮುಂಚೆ ವಿಯೆಟ್ನಾಂ ದೇಶದ ಬ್ರೇಕ್ಫಾಸ್ಟ್ವನ್ನ ತಿಂದು ಬರೋಮ್ರತ್ತ. ವಿಯೆಟ್ನಾಂ ದೇಶದಲ್ಲಿರುವ ಬ್ರೇಕ್ಫಾಸ್ಟ್ ಇದು. ಒಂದಿಷ್ಟು ಹಣ್ಣು, ಒಂದು ಕಾಫಿ ವಿತ್ ಮಿಲ್ಕ್, ಹಾಗೆ ಬ್ರೆಡ್ ಮತ್ತು ಆಮ್ಲೆಟ್ ಕೊಡ್ತಾರೆ. ಅದನ್ನ ರೆಡಿ ಆಗ್ಲಕತ್ತ, ಅದನ್ನು ಬಂದೇ ಬಿಡ್ತು ನೋಡ್ರಿ. ಈ ರೀತಿ ಬ್ರೆಡ್ ಆಮ್ಲೆಟ ಡೈಲಿ ಇದೇ ಇದ್ದಿರ್ತದ ನಂದು ಬ್ರೇಕ್ಫಾಸ್ಟ್. ಮೆಕ್ಕಿ ತಿನ್ನದಿಂದೇ ಮಾಡಿದ ಬ್ರೆಡ್ ಇದು. ಇದ್ರ ಒಳಗೆ ಆಮ್ಲೆಟನ್ನು ತುಂಬಂಬ್ರತ್ತ. ಬ್ರೆಡ್ ಆಮ್ಲೆಟ ರೆಡಿ ಆಯ್ತಂದು. ಟೇಸ್ಟ್ ಮಾತ್ರ ಎಕ್ದಮ್ ಭಾರಿ ಅದ. ಗುರುವೆ, ನಾವಿವಾಗ ಸ್ಕಲ್ ಐಲ್ಯಾಂಡಿನ ನೈಜ ಲೋಕಕ್ಕೆ ಎಂಟ್ರಿ ಕೊಡಕತ್ತೀವಿ ಬೋಟ್ ಮುಖಾಂತರ. ಈ ಬೋಟ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನಮ್ಮ ಕಡೆ ಎಲ್ಲ ಬೋಟ್ ಮುಂದಕ್ಕೆ ತಳ್ಬೇಕಪ್ಪ ಅಂತಂದ್ರೆ ಕೈ ಬಳಸ್ಕೇಶಂದ್ರ ಮುಂದಕ್ಕೆ ತಳ್ತಾರ. ಇಲ್ಲಿ ಕಾಲ್ ಮುಖಾಂತರ ಫೈಡಲ್ ಮಾಡ್ಕೇಶಂದ್ರ ಮುಂದಕ್ಕೆ ತಳ್ತಾರ. ಸ್ಕಲ್ ಐಲ್ಯಾಂಡ್ ಟ್ಯಾಂಕಾಕ್ ಎಂಬ ಒಂದು ಪ್ರಾಂತ್ಯದೊಳಗೆ ಬರ್ತದೆ. ಈ ಪ್ರಾಂತ್ಯದೊಳಗೆ ಒಂದು ನದಿ ಹರಿತದ, ನಾಕ್ದಾಂಗ್ ನದಿ. ಇದೇ ನದಿ ಮುಖಾಂತರ ನಾವು ಈ ಐಲ್ಯಾಂಡ್ವನ್ನು ನೋಡ್ಬೋದು. ಇದು ಬೋಟ ಸ್ಟೀಲಿನ ಬೋಟ್ ಇದು. ಇಂಥ ಒಂದು ಸುಂದರವಾದ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡ್ಬಂದಿನಿ. ಈ ವಿಡಿಯೋನ ಹಾಗೆ ನೀವು ಲೈಕ್ ಕೂಡ ಮಾಡಿರಿ. ನದಿ ಸುತ್ತಮುತ್ತ ಲೈಮ್ ಸ್ಟೋನ್ ಪರ್ವತಗಳದವ, ಪರ್ವತಗಳ ಒಳಗೆ ಗುಹೆಗಳದವ, ಹಾಗೆ ಒಂದಿಷ್ಟು ಹೊಲಗಳು ಕಾಣ್ತವ. ಈ ಹೊಲಗಳೊಳಗೆ ಭತ್ತವನ್ನು ಬೆಳಿತಾರ, ಅಂದ್ರೆ ರೈಸ. ಈ ನದಿಯಲ್ಲಿರುವ ಫಸ್ಟ್ ಗುಹೆದೊಳಗೆ ಎಂಟ್ರಿ ಕೊಡಕತ್ತೀವಿ. ಇದು 125 ಮೀಟರ್ ಉದ್ದದ ಗುಹೆ ಒಳಗೆ ಫುಲ್ ಕತ್ಲಾದ್ರಿ ಗುರುವೆ. ಇದು ಈ ರೀತಿ ಗುಹೆ ನಿರ್ಮಾಣ ಆಗ್ಬೇಕಪ್ಪ ಅಂತಂದ್ರೆ 500 ಮಿಲಿಯನ್ ವರ್ಷಗಳನ್ನೇ ಬೇಕಾಗ್ತದ. ಇದು ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಈ ವಿಯೆಟ್ನಾಂ ದೇಶದೊಳಗೆ. ನದಿ ಒಳಗೆ ಕಮಲದ ಹೂ ಕೂಡ ಬೆಳೆದವ ನೋಡ್ರಿ. ಇವಾಗ ಎಷ್ಟು ಹೊತ್ತು ನಾವು ನದಿ ಒಳಗೆ ಹೋಗ್ತೀವಾಗ ಹೋದಂಗ ಮೌಂಟೇನ್ ಕೂಡ ಸಾಕಷ್ಟು ಕಾಣಕತ್ತವ. ತಲೆ ಮ್ಯಾಗೆ ನೋಡಕತ್ತೀರೀಗ ಇದು ಟ್ರೆಡಿಷನಲ್ ಟೋಪಿ, ಭಾರಿ ಚಂದ ಕಾಣ್ತದ್ರಿ. ಇದು ಎದಕ್ಕೆ ಟೋಪಿಗೆ ಹಾಕೋತ್ರಪ್ಪ ಅಂತಂದ್ರೆ ಇಲ್ಲಿ ಹ್ಯುಮಿಡಿಟಿ ಭಾಳ ಇದ್ದಿರ್ತದ. ಈ ಬಂಬು ಟೋಪಿ ನಮ್ಗೆ ತಂಪಾಗಿಡ್ತದ. ಅದ್ರ ಸಂಬಂಧ ಸಾಕಷ್ಟು ಜನ ಎಲ್ಲಿ ನೋಡ್ತೀವಿ ನೋಡ್ರಿ ಈ ರೀತಿ ಟೋಪಿ ಹಾಕೊಂಡು ಕೇಸಂದ್ರ ತಿರುಗಾಡ್ತಿರ್ತಾರೆ ಈ ಒಂದು ವಿಯೆಟ್ನಾಂ ದೇಶದೊಳಗೆ. ಯಾ ದಿಸ್ವ ಸ್ಕಲ್ ಐಲ್ಯಾಂಡನ್ನ ನಾವು ಒಬ್ಬನೇ ಎಕ್ಸ್ಪ್ಲೋರ್ ಮಾಡೋಕತ್ತಿಲ್ಲ, ನನ್ನ ಜೊತೆ ಒಂದು ಹುಡುಗಿ ಕೂಡ ಅದ. ಆ ಹುಡುಗಿ ನಾನು ಸೇರಿ ಈ ಒಂದು ಐಲ್ಯಾಂಡನ್ನು ಎಕ್ಸ್ಪ್ಲೋರ್ ಮಾಡಕತ್ತೀವಿ. ಫಸ್ಟ್ ಟೈಮ್ ನಾನು ಒಂದು ಹುಡುಗಿ ಜೊತೆ ಈ ಒಂದೇ ಬೋಟ್ದಾಗ ಕೂತ್ಕೇಸಂದ್ರೆ ಒಂದಿಷ್ಟು ಪ್ಲೇಸ್ಗಳನ್ನು ನೋಡಕತ್ತಿದ್ದು. ಓಹೋ, ಬಾ ಮುಂದೆ ಬಾ. Come. Don't scare when I'm here. Don't scare. ಇವಾಗ ಎರಡನೇ ಗುಹೆ ಬತ್ತು. ಇದು ಸ್ವಲ್ಪ ಸಣ್ಣದದ. ಕರೆಕ್ಟ್ ನಿತ್ಯವಪ್ಪ ಅಂತಂದ್ರೆ ತೆಲಿಗೆ ಹತ್ತವ ಇವು ಲೈಮ್ ಸ್ಟೋನ್ ಕಲ್ಲ ನೋಡ್ರಿ.
ಇಲ್ಲಿ ಲೈಟ್ ಹಾಕ್ಯಾರ. ಲೈಟ್ ಹಾಕ್ಲಿಕ್ಕಪ್ಪ ಅಂತಂದ್ರೆ ಗ್ಯಾರಂಟಿ ಕಾಣ್ತಿದ್ದಿಲ್ಲ ಒಳಗಿಂದು. ನಮ್ಮ ಹುಡುಗಿ ಹ್ಯಾಂಗೆ ಬಗ್ಗತ್ತಲ್ಲ ನೋಡ್ರಿ, ಇಲ್ಲಿ ಬಡಿತದಪ್ಪ ಅಂತಂದು. One next. Okay. You can take me a photo here. Like here? Not here. Okay. ಹುಡುಗಿಯರ ಜೊತೆ ಬಂದ್ರೆ ಬರೀ ಫೋಟೋನ ತೆಗೆದಾದ ನೋಡ್ರಿ ಇವ್ರದ್ದು. ಲೈಕ್ ದಿಸ್. Yes. ಗುರುವೆ ಎಷ್ಟರ ಬೆಳಗದಳಿಕಿ. 3ನೇ ಕೇವ್ದಾಗ ಬಂದಿನಿ. ಇದು ಕೇವ ಲಾಸ್ಟ್ ಕೇವ, ಫುಲ್ ತಂಪದಿ ಕೇವ್ದಾಗ. ಬಟ್ ಭಾಳ ಸಣ್ಣದ ಈ ಕೇವ. 2 ಕೇವ್ಗಿಂತ ಈ ಕೇವ್ ಒಳಗೆ ಸ್ವಲ್ಪ ಡೇಂಜರ. ನೋಡ್ಕೊಂಡು ಕೇಸಿಂದ್ರೆ ಹೊಡಿಬೇಕು ಇಲ್ಲಿ ಬೋಟ. ಎಲ್ಲರೇ ಸಂಧ್ಯಾಗಿಂದು ಗೋರಿಲ್ಲ ಎದ್ದು ಬರೋಗಪ್ಲೇ ಫೀಲಿಂಗ್ ಅಲ್ಲಕತ್ತ ನನಗೆ. ಆ ರೀತಿ ನೇಚರ್ ಅದು ಇಲ್ಲಿದು. ನೀರೊಳಗೆ ತಿಲಕತ್ತಿದ್ದು ಪ್ರತಿಯೊಂದು ಬಿಂಬನೂ ಚಿತ್ರ ಬಿಡಿಸ್ದಂಗೆ ಅದಿಲ್ಲಿ. This is the temple? No. Pagoda. Pagoda is like temple also. ಬಾ ಗುರುವೆ, ನಾವಿವಾಗ 3 ಕೇವ್ಗಳನ್ನು ನೋಡಿ ಈ ಐಲ್ಯಾಂಡ್ದಾಗ ಒಂದು ಪಗೋಡ ಅದ. ಈಗ ಅದ್ರ ಬಳಿ ಬಂದೀವಿ. ಇದು ಲಾಸ್ಟ್ ಸ್ಟಾಪ ಈ ಬೋಟ್ ಟ್ರಿಪ್. ಇದು ಈ ಒಂದು ಲೊಕೇಶನ್ ಪಿಕ್ಚರ್ದಾಗ ನೋಡಿದ್ದೆ. ಇವಾಗ ನಾನು ಕಣ್ಣಾರ್ಲೇನೆ ನೋಡಕತ್ತೀನಿ. ನನಗನ್ಸ ಮಟ್ಟಿಗೆ ಕರೆಗೂ ಈ ಜಾಗದಾಗ ಕಿಂಗ್ ಕಾಂಗ್ ವಾಸಿಸ್ತಿದ್ದ ಕಾಣ್ತದ. ಸುತ್ತಮುತ್ತ ಹಸಿರು ಹೊಲ, ಈ ಥರ ಬೆಟ್ಟ. ಇದು ಒಂದು ಆ್ಯಕ್ಚುಲಿ ಭಾರಿ ಜಾಗ. ಯಾರೇ ಈ ಒಂದು ದೇಶಕ್ಕೆ ಬಂದ್ರಪ್ಪ ಅಂತಂದ್ರೆ ಕಂಪಲ್ಸರಿ ಬಂದು ಇದನ್ನು ನೋಡೇಬೇಕು. Yeah, it's beautiful. ಫಸ್ಟ್ ಗುಹೆ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಆ ಗುಹೆ ಇದು. ಇವಾಗ ಇದು ನಮಗೆ ಲಾಸ್ಟ್ ಗುಹೆ. ಬೃಹತ್ತಾದ ಬೆಟ್ಟಗಳು ಮತ್ತು ನದಿಯ ನಡುವೆ ಇರುವ ಈ ಮಂದಿರ ಪುರಾತನ ಬೌದ್ಧ ಮಂದಿರ. ಇದು 1428 ಒಳಗೆ ನಿರ್ಮಾಣ ಆಗ್ಯದ. ಬೀಚ್ದಂಗ್ ಪಗೋಡದಲ್ಲಿ ಟೋಟಲ್ 3 ಮಂದಿರಗಳದವ. ಇದು ಫಸ್ಟ್ ಮಂದಿರ, ಪಗೋಡ ಅಂತಾರೆ ಇದಕ್ಕೆ. ಇದು ಒಂದು ವೈಟ್ನಾಮ್ ಶೈಲಿಯಲ್ಲಿ ನಿರ್ಮಿತವಾದ ಮಂದಿರ. ಬೆಟ್ಟದ ತಳಗಡೆ ಆದ ಈ ಒಂದು ಮಂದಿರ. ಇನ್ನುಳಿದ 2 ಪರ್ವತಗಳನ್ನು ನಾವು ನೋಡ್ಬೇಕಪ್ಪ ಅಂತಂದ್ರೆ ಲೈಮ್ ಸ್ಟೋನ ಪರ್ವತಗಳನ್ನು ಹತ್ತಿಗೆಚ್ಚಿನ ನೋಡಬೇಕು. 2ನೇ ಪಗೋಡ ಗುಹೆ ಒಳಗದ, ಅದಕ್ಕೆ ತ್ರಾಂಗ್ ಪಗೋಡಪ್ಪ ಅಂತ ಕರೀತಾರೆ. ಈ ಪಗೋಡದು ಲಾಸ್ಟ್ ಮಂದಿರ ತುಯಾಂಗ್ ಪಗೋಡ. ಇದು ಬೆಟ್ಟದ ತುದಿ ಮ್ಯಾಗೆ ಅದ. ಇಲ್ಲಿದಿಂದ ಸುಂದರವಾದ ವ್ಯೂ ಕಾಣ್ತದ. ಕೊನೆಯ ಮಂದಿರವನ್ನ ಕರುಣೆಯ ಬೋಧಿಸತ್ವನಿಗೆ ಸಮರ್ಪಣೆ ಮಾಡ್ಯಾರ. ಕಲ್ಲೈಲ್ಯಾಂಡ್ನ ಇಡ್ತಕ್ಕ ನಾವು ತಳಗ್ ನಿಂತು ನೋಡಿದ್ದೀವಿ. ಇವಾಗ ಮೇಲ್ ನಿಂತು ನೋಡಂಬ್ರತ್ತ. ಅದೇ ಜಾಗದ ಬೋಟ್ ರೈಡ್ ಮಾಡಿದ್ದು. ಅಲ್ಲಿ ಕೇವ್ ಕೂಡ ಅದ ನೋಡ್ರಿ. ಈ ಸ್ಕಲ್ ಐಲ್ಯಾಂಡಿನ ಒಂದು ಬೆಟ್ಟದ ತುದಿ ಮ್ಯಾಗ ಬಂದೀವಿ. ತುದಿಗೆ ಒಂದು ಡ್ರ್ಯಾಗನನ್ನು ನಿರ್ಮಾಣ ಮಾಡ್ಯಾರ ಸಿಮೆಂಟಲ್ಲೇ. ಅದ್ರ ಜೊತೆ ಸೆಲ್ಫಿ ತಕ್ಕೊಳಕ್ಕೆ ಯಾವ ರೀತಿ ಮಂದಿ ಕಷ್ಟಪಟ್ಟು ಮೇಲ್ಗಡೆ ಬರಕತ್ತಾರ ನೋಡ್ರಿ. ಇದು ಡ್ರ್ಯಾಗನ್ ಇಷ್ಟುದ್ದ ನೋಡ್ರಿ. ಅಲ್ಲಿ ತಗ ಡ್ರ್ಯಾಗನ್ ಬಾಲ ಅದ. ಅಲ್ಲಿ ಗುಡ್ಡ ನೋಡ್ಬೋದು ನೀವು. ನೀರಾಗಿಂದ ಎದ್ದು ಬಂದ್ರಗಪ್ಲೆ ಕಾಣ್ತದ. ಡ್ರ್ಯಾಗನ್ ಬಾಯಿಗೆ ಕೈ ಇಟ್ಟಿನಿ. Questo mi mette ansia, ok? Si deve togliere. ಕಲ್ಲು ಸಾಪಿಲ್ಲು ಚುಪ್ ಅದಾವ. ಡ್ರ್ಯಾಗನ್ ಮಹಾರಾಜ್ ಕಿ ಜೈ.
ಇಟ್ಟು ಮೇಲ್ಗಡೆ ಹತ್ತು ಬಂದಿಂದ ಕುಂದಿರ್ಬೇಕಪ್ಪ ಅಂತಂದ್ರು ಕುಂಡಿ ನಡ್ಲಾಕತ್ತವ ಇವು ಕಲ್ಲು ಆಟ ಚೂಪದವ. ಡ್ರ್ಯಾಗನ್ ಜೊತೆ ಸೆಲ್ಫಿ ತಕ್ಕೊಳ್ಳೋಕ್ಕೆ ಇಷ್ಟು ಮಂದಿ ಹರಸಾಹಸ ಪಟ್ಟು ಮೇಲ್ಗಡೆ ಬರ್ಲಾಕತ್ತಾರ. ಡ್ರ್ಯಾಗನ್ ಇಲ್ಲಿ ಬಂದು ಬಾಯಿಲೆ ಬೆಂಕಿ ಬಿಟ್ಟಾಗ ಈ ರೀತಿ ಬೆಟ್ಟಗಳು ಉದ್ಭವ ಆದವು. ಸೊ ಒಂದಿಷ್ಟು ಜನ ಅಂತರೂ ಆ ಬಾಲದ ಬಲ್ಲಿ ಹೊಂಟಾರ, ಡ್ರ್ಯಾಗನ್ ಬಾಲದ ಬಲ್ಲಿ. ಸ್ಲೋ 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 ಸ್ಲೋ. ಇದ್ರ ಮೇಲ್ಗಡೆ ಬರಬೇಕಪ್ಪ ಅಂತಂದ್ರೆ 500 ಸ್ಟೆಪ್ ಹತ್ತು ಬರಬೇಕು. ಅವು ಇಷ್ಟಿಷ್ಟು ಎತ್ತರ ಇದ್ದಿರ್ತಾವ ಒಂದೊಂದು ಮೊಳ. ಡಗು ಸಂಬಂಧ ಅಂಗಿ ಬಿಚ್ಚಿ ಬರ್ಲಾಕತ್ತಾರ. ಸುತ್ತಮುತ್ತ ಹೊಲ್ದಾಗ ಕಮಲನೇ ಹಾಕ್ಯಾರ. ಕಮಲದ ಎಲೆ ಕೂಡ ಇಲ್ಲಿ ಮಾರ್ತಾರ, ಕಮಲದ ಹೂ ಜೊತೆ. ವಾಟ್ ಇಸ್ ದಿಸ್? ನೋ 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 ಅಕ್ಕ ಕಮಲದ ಹೂವ, ಇದನ್ನು ಕಮಲನೇ, ಇನ್ನ ದೊಡ್ಡದಾಗಿಲ್ಲಿದು. ತಿರುಗಾಡಿ ಕಂಡಾಪಟ್ಟೆ ಬೇವರು ಬಿಟ್ಕೇಸಂದ್ರೆ ಸುಸ್ತಾಗಿತ್ತು. ಸ್ವಿಮ್ಮಿಂಗ್ ಮಾಡೋಣ ಸ್ವಲ್ಪ ಹಗರ ಆಯ್ತು ನೋಡ್ರಿ ಮೈಯ. ಈಸ್ ಬಂದರು ಇಂಥವು ತೊಗೊಂಡು ಕೇಸಂದ್ರೆ ಆರಾಮ್ ಹೊಕ್ಕೊಂಬಿಡೋದು. ನನ್ನ ಜೊತೆ ಈಸಾಡಿದಕ್ಕೆ ಹಂಗೆ ಬಟ್ಟೆ ತೊಗೊಂಡು ಈಸಾಡೇನವ, ಬಟ್ಟೆನೇ ಕಳೆದಿಲ್ಲ. ಅದಕ್ಕಾಗ ಅವ್ರ ಮಮ್ಮಿ ಕೈಲಿ ಅವ ಬಯಸ್ಕೊಳಕತ್ತಾನ. ನೈಸ್. ಯಾ ಇಲ್ಲಿ ಸ್ಲೀಪಿಂಗ್ ಬಸ್ ಈ ರೀತಿ ಇದ್ದಿರ್ತಾವ. ಟೋಟಲ್ 3 ರೋ ಇದ್ದಿರ್ತಾವ. ಮೇಲೆ ತಳಗ ಮುಕ್ಕೋಬೋದು. ಈ ರೀತಿ ಕ್ಯಾಬಿನ್ಗಳು ಇದ್ದಿರ್ತಾವ. ಅಲ್ಲಿ 1 2 3 ಇದು ನನ್ನ ಸೀಟ. ಕಾಲಿಡಕ್ಕೆ ನಾವೇನು ಬಸ್ದಾಗ ಹತ್ತೀಗ, ಬಸ್ದಾಗ ಬರೋಷ್ಟೇ ನನ್ನ ಚಪ್ಪಲ್ನ ಈ ಥರ ಕ್ಯಾರಿಗೋದು ಹಾಕ್ಕೊಂಡು ಕೇಸಿಂದ್ರೆ ನಮ್ಮ ಕಡೆನೇ ಇಟ್ಕೋಬೇಕು. ಇಲ್ಲಿ ಚಾರ್ಜಿಂಗ್ ಇದ್ದಿರ್ತದೆ, ಬಾಟ್ಲಿ ಇಡೋಕೆ, ಮೊಬೈಲ್ ಚಾರ್ಜಿಂಗ್ ಇಡೋದು. ಸ್ವಲ್ಪ ಭಾಳ ಹತ್ತಿ ಆಗ್ತದೆ ಇದು, ಬಟ್ ಅಫೋರ್ಡಬಲ್ ಇದು. ಇಂಥ ಬಸ್ದಾಗ ಹೋಗೋದು ನಂದು 4ನೇ ಸಲ ಇದು. ಲೈಟಿಂಗ್ ಗಿಟ್ಟಿಂಗ್ ಮಸ್ತ್ ಹಾಕಿರ್ತಾರೆ. AC ಕೂಡ ಇಲ್ಲೇ ಅದ, ಬೇಕಂದ್ರೆ ಆನ್ ಮಾಡ್ಕೋಬೋದು, ಇಲ್ಕಂದ್ರೆ ಆಫ್ ಮಾಡ್ಕೋಬೋದು. ಈ ವಿಡಿಯೋನದ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನನ್ನ ಮುಂದಿನ ವಿಯೆಟ್ನಾಮ್ದು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಟೇಕ್ ಕೇರ್, ಬಾಯ್ ಬಾಯ್. 1 2 1. Cogemos con las mochilas atrás. La mochila puede venir acá atrás.